ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನಿಕಾ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಹಾಟ್ ವಾಟರ್ ಕುಡಿಯೋಣ, ಹಾಗೆ ಸ್ವಲ್ಪ ಯಾಕೋ ಬಾಡಿ ಎಲ್ಲ ಹೀಟ್ ಅನಿಸಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ನನಗೆ ಕುಡಿಯೋದಕ್ಕೆ ನೀರು ಬೇಕು, ಹಾಟ್ ವಾಟರು. ಅದ್ರ ಜೊತೆಗೆ ಸ್ವಲ್ಪ ರಾಗಿ ಅಂಬಲಿ ಮಾಡ್ಕೊಳ್ಳೋದಕ್ಕೂ ನೀರು ಬೇಕು. ಎರಡೂ ಇಲ್ಲೇ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ, ಕ್ವಿಕ್ ಆಗುತ್ತೆ. ನೀರು ಕಾಯೋಷ್ಟರಲ್ಲಿ ರಾಗಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದರಲ್ಲಿ ಜಾಸ್ತಿ ಇಲ್ಲ, ನಾನು ಒಬ್ಬಳಿಗೆ ಆಗಿರೋದ್ರಿಂದ ಒಂದೂವರೆ ಸ್ಪೂನಷ್ಟು ತಗೋತೀನಿ. ಈ 1.5 ಸ್ಪೂನ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಈ ಥರ ಅದು ಒಂಚೂರು ಗಂಟಾಗಬಾರ್ದು. ಫುಲ್ಲು ನೀಟಾಗಿ ಗಂಟೆಲ್ಲ ಒಡ್ಕೊಂಡು ಒಂದು ಟೆಕ್ಸ್ಚರ್ಗೆ ನೀಟಾಗಿ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಒಂದು ಸಣ್ಣ ಗಂಟಿತ್ತು ಅಂದರೂ ಅಂಬಲಿ ಆಗೋಲ್ಲ, ಅದು ಗಂಟು ಅಂಬಲಿ ಆಗಿಬಿಡತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಇದು ಮಾಡ್ಕೋಬೇಕು. ಆ್ಯಕ್ಚುಲಿ ಇದನ್ನು ರಾತ್ರಿನೇ ಮಾಡಿ ಇಟ್ಕೊಂಡ್ರೆ ಫೈನಾಗಿರುತ್ತೆ, ಬಟ್ ರಾತ್ರಿ ಮಾಡಲ್ಲ, ಬೆಳಗ್ಗೆ ಮಾಡ್ಕೋತಾ ಇದ್ದೀನಿ ನಾನು. ಯಾಕೋ ಬಾಡಿ ಹೀಟ್ ಅನ್ನಿಸ್ತಾ ಇದೆ, ಸರಿ ಸ್ವಲ್ಪ ತಂಪಾಗಿರುತ್ತೆ ಬಾಡಿ ಅಂತೇಳಿ ಇದನ್ನು ಮಾಡ್ತಿರೋಂಥದ್ದು. ನೋಡಿ, ಈಗ ರೆಡಿ ಆಯಿತು. ಇದು ಹೀಗೆ ಇರಲಿ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಮಜ್ಜಿಗೆನ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮಜ್ಜಿಗೆನ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟು, ಜಾಸ್ತಿ ಏನು ಬೇಕಾಗಿಲ್ಲ. ನೆಕ್ಸ್ಟು ಬಿಸಿನೀರು ಕಾದಿದೆ, ನಾನೊಂದು ಗ್ಲಾಸ್ ಹಾಟ್ ವಾಟರನ್ನ ಕುಡಿದ್ಬಿಡ್ತೀನಿ ಬನ್ನಿ. ಸೊ ಇದು ನನಗೆ ಅಂಬ್ಲಿಗೆ ನೀರು ಜಾಸ್ತಿ ಆಯಿತು. ಸೊ ನಾನೀಗ ಇದನ್ನು ನೀರು ಕಡಿಮೆ ಮಾಡಿಕೊಂಡು ಸೊ ಈ ಪಾತ್ರೆಗೆ ಒಂದು ಲೋಟದಷ್ಟು, ಜಸ್ಟ್ ಒಂದು ಸಿಂಗಲ್ ಲೋಟದಷ್ಟು ಈ ಥರ ಹಾಕ್ಕೊತೀನಿ. ಈಗ ನೀರು ಕುದೀತಾ ಇದೆ ಅಲ್ಲ, ಈ ನೀರಿಗೆ ಇಲ್ಲಿ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಈ ರಾಗಿ ಹಿಟ್ಟು, ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಹಾಕಿ ಬಿಟ್ಬಿಡಬಾರ್ದು. ತಿರುಗಿಸ್ಕೊಂಡಿಲ್ಲ ಅಂದರೆ ಮತ್ತೆ ಗಂಟಾಗ್ಬಿಡತ್ತೆ. ಸೊ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಹೀಗೆ ಗಂಟಾಗ್ದಿರ ನೀಟಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು. ತಳನೂ ಹಿಡಿಯುತ್ತೆ, ತಳನೂ ಹಿಡಿಸ್ಕೋಬಾರ್ದು, ನೀಟಾಗಿ ರೀತಿ ತಿರುಗಿಸ್ಕೊತಾ ಇರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಬೇಕಿದ್ದವರು ಆ್ಯಡ್ ಮಾಡ್ಕೊಳ್ಳಿ, ಬೇಡ ಆದವರು ಸ್ಕಿಪ್ ಮಾಡ್ಕೊಳ್ಳಿ. ಸೊ ನೋಡಿ, ಈಗ ರೆಡಿ ಆಯಿತು. ಇಷ್ಟೇ. ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾನು ಹಾಟ್ ವಾಟರ್ನ ಕುಡ್ಕೊತೀನಿ. ಇದು ತಣ್ಣಗಾಗಬೇಕು. ರೆಡಿಯಾಗಿದೆ, ತಣ್ಣಗಾಗಬೇಕು. ಆಫ್ ಮಾಡಿಬಿಡೋಣ. ಫೈನಲಿ ಇದು ತಣ್ಣಗಾಗಿದೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಮಜ್ಜಿಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಒಟ್ಟಿಗೆ ಹಾಕಿದ್ರೆ ಮತ್ತೆ ನಾವು ಬೀಟರಿಂದನೇ ಬೀಟ್ ಮಾಡೋಕ್ಕಾಗುತ್ತೆ, ಇಲ್ಲಾಂದರೆ ಒಂಥರ ಗಟ್ಟಿ ಒಂದು ಕಡೆ, ತೆಳ್ಳು ಒಂದು ಕಡೆ ಆ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಈ ಥರ ನೀಟಾಗಿ ಮಿಕ್ಸಪ್ ಮಾಡ್ಕೋಬೇಕು. ಇದಕ್ಕೆ ಎಷ್ಟು ಮಜ್ಜಿಗೆ ಸೇರಿಸಿದ್ರೆ ಅಷ್ಟು ರುಚಿ ಬರುತ್ತೆ. ಬಟ್ ತುಂಬ ಈ ಕನ್ಸಿಸ್ಟೆನ್ಸಿಗಿಂತ ತುಂಬ ತೆಳುವಾಗಿ ಇದನ್ನು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸಾಕದಾಗಿ ರೆಡಿ ಆಯಿತು ರಾಗಿ ಅಂಬಲಿ. ಈಗ ನೋಡಿ ಎಷ್ಟು ತೆಳುವಾಗಿದೆ, ಒಂಥರ ಒಳ್ಳೆ ಹದಕ್ಕಿದೆ. ಈಗ ಇದಕ್ಕೆ ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಕರಿಬೇವಿನ ಎಲೆ, ಇದಿಷ್ಟನ್ನು ಹಾಕಿ ಈ ರೀತಿ ಸ್ಟೀರ್ ಮಾಡಿಕೊಂಡ್ರೆ ಅದ್ಭುತವಾದ ರಾಗಿ ಅಂಬಲಿ ರೆಡಿ. ಫೈನಲಿ ನಮ್ಮ ರಾಗಿ ಅಂಬಲಿ ರೆಡಿ ಆಯಿತು. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಏನಪ್ಪ ಅಂತಂದರೆ, ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಖಂಡಿತ ಮಸ್ಟ್ ಆ್ಯಂಡ್ ಶುಡ್ಡು ಇವಾಗ ಇದು ಬೇಕೇ ಬೇಕು. ರಾಗಿ ಅಂಬಲಿ, ಮಜ್ಜಿಗೆ ಈ ಥರ ಎಲ್ಲ ಕುಡಿತಾ ಇದ್ದರೆ ದೇಹ ತಂಪಾಗಿರುತ್ತೆ.
ಆದಷ್ಟು ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಗಿ ಅಂಬಲಿ ಅಂತೂ ತುಂಬ ಡೆಲಿಷಿಯಸ್ ಆಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಕುಡಿದು ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ನಾನು. ಸಂಜೆನೇ ದಾಸವಾಳ ಗಿಡ ಮನೆ ಪಕ್ಕ ಕಟ್ ಮಾಡ್ತಾಯಿದ್ರು. ಕಟ್ ಮಾಡಿದ್ರೆ ಇಷ್ಟೊಂದು ದೊಡ್ಡ ಗಿಡ, ಇದನ್ನು ನೆಟ್ಟರು ಬರೋದಿಲ್ಲ. ಕೆಳಗಡೆ ಕಾಂಡ ಏನಿದೆ ಅದನ್ನು ನೆಟ್ಟರೆ ಬರೋ ಚಾನ್ಸಸ್ ಇದೆ. ಅದಕ್ಕೆ ನಾನು ಏನು ಮಾಡೋಣ ಅಂತಿದ್ದೀನಿ ಅಂದರೆ, ತುಂಬ ಮೊಗ್ಗುಗಳು ಇತ್ತು, ಹಾಗೆ ಎಲೆನೂ ಇತ್ತು. ಇದನ್ನು ಹೇರ್ ಪ್ಯಾಕು ಯೂಸ್ ಮಾಡ್ಕೊಡೋಣ ಎಲೆನ. ಹಾಗೆ ಕಾಂಡದ ಹತ್ರ ಆಲೋವೆರಾ ಜೆಲ್ ಯೂಸ್ ಮಾಡಿಬಿಟ್ಟು ನೆಡೋಣ. ಬಂದರೆ ಬರಲಿ, ಇಲ್ಲ ಅಂದರೆ ಇಲ್ಲ, ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ರೆಡಿ ಮಾಡ್ತಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕೆಲಸ ಯಾವುದು ಸರಿಯಾಗಿ ಆಗದಿರ ಹಾಗೆ ಆಲೋವೆರಾ ಜೆಲ್ನ ಫಿಕ್ಸ್ ಮಾಡಿಬಿಟ್ಟಿಟ್ಟೆ. ಒಣಗಿದ್ರೆ ಮೇಲೆ ಒಣಗುತ್ತೆ, ಚಿಗುರಿದ್ರೆ ಕೆಳಗಡೆ ಕೌಟ್ಲು ಹೊಡಿಯುತ್ತೆ ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದೆ. ಅದಾದಮೇಲೆ ಗಿಡಗಳಿಗೆ ನೀರೇ ಹಾಕಿರಲಿಲ್ಲ, ನಾವು ಊರಿಗೆ ಹೋಗಿದ್ರಿಂದ ಎಲ್ಲ ಹಾಗೇ ಇತ್ತು. ಸರಿ ಅದನ್ನು ಎಲ್ಲ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ನೀರು ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ. ಸರಿ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಸಂಜೆ ಹಾಗೆ ಹೋಯಿತು. ಸರಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಕಾಫಿನ ಕುಡಿತಾ ಇದ್ದೀನಿ. ಯೂಶ್ವಲ್ ಡೇಸಲ್ಲಿ ಕಾಫಿ ಕುಡಿಯೋದು ನನಗೀಗ ಒಂಥರ ಹಾಬಿಯಾಗೋಯ್ತು. ಫಿಲ್ಟರ್ ಕಾಫಿ ಇಲ್ದಿರ ಲೈಫೇ ಇಲ್ಲ ಅನ್ನೋ ಥರ ಆಗಿಬಿಡಿದೆ ಈಗ. ಸೊ ರೆಗ್ಯುಲರ್ ಕಾಫಿ ಕುಡಿಯೋಕ್ಕೆ ಶುರು ಮಾಡಿದ್ದೀನಿ. ಬನ್ನಿ ಸಂಜೆ ಕಾಫಿ ಕುಡಿಯೋಣ, ಎಲ್ಲರೂ ಕಾಫಿ ಕುಡಿದು ಮೈಂಡ್ನ ರಿಲ್ಯಾಕ್ಸ್ ಮಾಡೋಣ. ಹಾಗೆ ಈಗ ಲೈವ್ ಮಾಡೋದಿದೆ, ಈವ್ನಿಂಗ್ ಲೈವ್ನು ಕೂಡ ಮುಗಿಸ್ಕೊಂಡು ಮತ್ತೆ ಸಿಗೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಲೈವ್ ಕೂಡ ನನಗೆ ತುಂಬ ಹೆಸರು ಕೊಟ್ಟಿದೆ. ಯಾಕಂದರೆ ನಾನು ಸ್ಟಾರ್ಟಿಂಗ್ ತುಂಬಾ ಲೈವ್ ಮಾಡ್ತಿದ್ದೆ. ಹಾಗಾಗಿ ಒಂದು ಹಂತಕ್ಕೆ ನನ್ನ ಚಾನಲ್ ಗ್ರೋ ಆಯಿತು ಅಂದರೆ ಅದಕ್ಕೆ ನಿಜವಾಗ್ಲೂ ಲೈವ್ ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ಸಪೋರ್ಟಿವ್ ಆಗಿದೆ, ಅದಂತೂ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ಕಾಫಿ ಎಲ್ಲ ಕುಡಿಯೋಣ ಬನ್ನಿ. ಬಿಸಿ ಬಿಸಿ ಕಾಫಿ. ಇದಾದಮೇಲೆ ಸ್ವಲ್ಪ ಫ್ರೈಡ್ ರೈಸ್ ಮಾಡೋದಿದೆ. ಸೊ ಕಾಫಿ ಎಲ್ಲ ಕುಡ್ದಾಯಿತು, ಲೈವು ಮುಗಿಸ್ಕೊಂಡು ಬಂದೆ. ಲೈವ್ ಮಾಡ್ತಾನೆ ಈ ಥರ ಎಲ್ಲ ವೆಜಿಟೇಬಲ್ಸು ಕಟ್ ಮಾಡಿಕೊಂಡೆ ನಾನು. ನೋಡಿ, ಬೀನ್ಸ್ನ ಈ ರೀತಿ ಕಟ್ ಮಾಡ್ಕೋಬೇಕು, ಹಾಗೆ ಕ್ಯಾಪ್ಸಿಕಮ್ನ ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಈ ಮಶ್ರೂಮನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮಶ್ರೂಮನ್ನು ಒಂದು 8ರಿಂದ 10 ಪೀಸಸ್ ಆಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೈಸಸ್ ಆಗಿ. ಹೇಗೆ ಮಾಡೋದು ಮಶ್ರೂಮ್ ಫ್ರೈಡ್ ರೈಸ್ನ ನೋಡ್ಕೊಳ್ಳೋಣ ಬನ್ನಿ. ಕ್ವಿಕ್ಕಾಗಿಯೇ ಮಾಡ್ಕೋಬೋದು, ತುಂಬ ಏನು ಟೈಮ್ ಹಿಡಿಯಲ್ಲ. ಈ ಥರ ವೆಜಿಟೇಬಲ್ಸ್ ಅಷ್ಟೇ ಕಟ್ ಮಾಡೋದಕ್ಕೆ ಟೈಮ್ ಹಿಡಿಯೋದು, ಬಿಟ್ಟರೆ ಇನ್ನೇನು ಇಲ್ಲ. ಈಗಾಗಲೇ ರೈಸ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ಲೈವ್ ಇರುವಾಗಲೇ ಅದನ್ನು ಕೂಡ ವಿಷುವಲ್ ಹೊಡಿಸ್ಬಿಟ್ಟೆ. ಸೊ ನೋಡಿ, ಈಗ ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿನ ಅಂದರೆ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ, ಯಾಕಂದರೆ ಫ್ರೈ ಮಾಡೋದಕ್ಕೆಲ್ಲ ಬೇಕಲ್ವ. ಹಾಗಾಗಿ ಇದಕ್ಕೆ ಸ್ವಲ್ಪ ಈಗ ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲು ನೀಟಾಗಿ ಜಾಸ್ತಿನೇ ಬೇಕು ಸ್ವಲ್ಪ, ಅಂದರೆ ನೀವೇನು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕು. ಈಗ ಆಯಿಲು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ನಾನು ಜೀರಿಗೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಸೋಂಪು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಅಂತಷ್ಟೇ. ಈಗ ಇದಕ್ಕೆ 1-2 ಎಲೆ ಕರಿಬೇವನ್ನು ಹಾಕಿ, ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಒಂಚೂರು ಈರುಳ್ಳಿ, ಜಾಸ್ತಿ ಈರುಳ್ಳಿ ಹಾಕಬಾರ್ದು, ಸ್ವಲ್ಪ ಒಂದು ಅರ್ಧ ಈರುಳ್ಳಿಲಿ 1/4 ಭಾಗ ಅಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ಹಸಿ ಬಟಾಣಿನೂ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಯಿಲಲ್ಲಿ ತರಕಾರಿ ನೀಟಾಗಿ ಫ್ರೈ ಆಗಬೇಕು, ಬೆಂದೋಗಬೇಕು. ಅಂದರೆ ಪೂರ್ತಿ ಮೆತ್ತಗಾಗಬಾರ್ದು, ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು, ಬೆಂದು ಇರಬೇಕು. ಆ ಥರ ನೀಟಾಗಿ ಆಯಿಲಲ್ಲಿ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದು ಆಯಿಲಲ್ಲಿ ಫ್ರೈ ಆದರೆ ಒಳ್ಳೆ ಕ್ರಿಸ್ಪಿಯಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ಹಾಗೆ ಒಂದು 5 ನಿಮಿಷ ಆದಮೇಲೆ ಮಶ್ರೂಮನ್ನು ಕೂಡ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮಶ್ರೂಮ್ನ ನೀರಲ್ಲಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ನೀರನ್ನು ಹಿಡಿದು ಇಟ್ಕೊಂಡಿರುತ್ತೆ, ಅದು ಕೂಡ ಈಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇದೆ ಆಯಿಲಲ್ಲಿ. ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಆ್ಯಂಡ್ ಅದು ಕ್ರಿಸ್ಪಿಯಾಗಿ ಉಳಿಯುತ್ತೆ, ತುಂಬ ಮೆತ್ತಗಾಗಲ್ಲ. ಹಾಗಾಗಿ ನಾನು ಆ ಥರ ಫ್ರೈ ಮಾಡ್ಕೊತೀನಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ಸ್ವಲ್ಪ ಚಿಕನ್ ಮಸಾಲ ಪೌಡರು, ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಅರಿಶಿನ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಸಾಲ ಎಲ್ಲ ಆ ಒಂದು ತರಕಾರಿಗಳಿಗೆ, ಮಶ್ರೂಮ್ಗೆ ಮಿಕ್ಸಪ್ ಆಗೋ ಥರ ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಮಸಾಲ ಹಿಡಿದ್ರೆ ರೈಸ್ಗೂ ಕೂಡ ಚೆನ್ನಾಗಿ ಸೆಟ್ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ಪೌಡರ್ಸ್ದೆಲ್ಲ ಹಸಿ ವಾಸನೆ ನೀಟಾಗಿ ಹೋಗಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ಕೋತೀನಿ. ಯಾಕಂದರೆ ಮಶ್ರೂಮಲ್ಲಿ ನೀರಿನ ಅಂಶ ಹಾಗೇ ಇದೆ,
ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ, ಮಸಾಲೆ ಕೂಡ ಎಲ್ಲ ತರಕಾರಿಗೆ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಈ ನೀರೆಲ್ಲ ಡ್ರೈ ಆಗೋವರೆಗೂ ಒಂದು 5 ನಿಮಿಷ ಈ ರೀತಿ ಕೈ ಆಡಿಸ್ಕೊತೀನಿ. ಆದರೆ ಐ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ತಳ ಹಿಡಿಯೋಕ್ಕೆ ಹೋಗಬಾರ್ದು. ಸೊ ಈಗ ನಾನು ಮಾಡ್ಕೊಂಡಿರುವಂಥ ರೈಸನ್ನು ಚೆನ್ನಾಗಿ ಪುಡಿ ಪುಡಿಯಾಗಿ ಇದು ಮಾಡ್ಕೋತೀನಿ. ನಾವೇನು ಯೂಸ್ ಮಾಡ್ತೀವಲ್ಲ ಅನ್ನದ ಕೈ, ಅದರಲ್ಲೇ ಈ ರೀತಿ ನೀಟಾಗಿ ಈ ರೀತಿ ಎಲ್ಲ ವುಡನ್ ಸ್ಪೂನ್ ಸಹಾಯದಿಂದ ಪೌಡ್ರ್ ಮಾಡಿಕೊಂಡೆ ಅಲ್ಲೇ ಕುಕ್ಕರ್ನಲ್ಲೇ. ಸೊ ಅದೆಲ್ಲ ಸಾಫ್ಟಾಗಿ ಉದುರಾಗಿದೆ ಅನ್ನ. ಸೊ ನೀಟಾಗಿ ಈಗ ಇದನ್ನು ಕಡಾಯಿಗೆ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಮಶ್ರೂಮ್ ಜೊತೆ ನೀಟಾಗಿ ಅದು ಫ್ರೈ ಆಗಿ ಅಂತ. ರೈಸು ಕೂಡ ಅದೇ ಫ್ರೈ ಆಗಬೇಕು. ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ನೀಟಾಗಿ ಅದೇ ಆಯಿಲಲ್ಲಿ ರೈಸನ್ನು ಕೂಡ ಫ್ರೈ ಮಾಡ್ಕೋಬೇಕು. ಬಟ್ ಲೋ ಫ್ಲೇಮಲ್ಲೇ ಇರಬೇಕು. ಐ ಫ್ಲೇಮಲ್ಲಿದ್ದರೆ ತಳ ಹಿಡಿಯುತ್ತೆ ಆ್ಯಂಡ್ ರೈಸ್ ಕೂಡ ಒಂಥರ ಬೆಂದೋಗಿ ಮುದ್ದೆ ಮುದ್ದೆ ಥರ ಆಗುತ್ತೆ. ಲೋ ಫ್ಲೇಮಲ್ಲಿದ್ದರೆ ಚೆನ್ನಾಗಾಗುತ್ತೆ. ಕ್ವಾಂಟಿಟಿ ಎಣ್ಣೆ ಕಡಿಮೆ ಆಯಿತು ಅಂದರೆ ಈಗ ಸೇರಿಸ್ಕೊಳ್ಳಿ. ನನಗೇನೋ ಕರೆಕ್ಟಾಗಿದೆ, ಹಾಗಾಗಿ ನಾನು ಯಾವ ಎಣ್ಣೆನೂ ಸೇರಿಸ್ಕೊಳ್ಳಲ್ಲ. ಸೊ ಫ್ರೈಡ್ ರೈಸ್ ರೆಡಿಯಾಗಿದೆ. ಈಗ ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗಿಗೆ ಅಂತೇಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ರೀತಿ ಕೊಟ್ಟರೆ ಮುಗೀತು. ಸೊ ತುಂಬಾ ಪರ್ಫೆಕ್ಟಾಗಿ, ತುಂಬಾ ಟೇಸ್ಟಿಯಾಗಿ, ತುಂಬಾ ರುಚಿಯಾಗಿ ಆ್ಯಂಡ್ ತುಂಬಾ ಕಲರ್ಫುಲ್ಲಾಗಿ ಈ ರೀತಿ ಫ್ರೈಡ್ ರೈಸ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೋಬೋದು. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಸೈಡ್ಸ್ ಬೇಕೇ ಬೇಕು. ಹಾಗಾಗಿ ಕಾರ್ನ್ ಇತ್ತು ಅಂತೇಳಿ ಕಾರ್ನು ಮತ್ತು ಹೆಸರು ಕಾಳು ಸ್ಪ್ರೌಟ್ಸ್ ಇತ್ತು, ಅದ್ರ ಜೊತೆಗೆ ಸಲಾಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ಕೋತಾ ಇದ್ದೀನಿ. ಹಾಗೆ ಫ್ರೈಡ್ ರೈಸ್ ಜೊತೆ ಸ್ವಲ್ಪ ಮೊಸರು ಬಜ್ಜಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇರೆ ಯಾವುದೇ ಫ್ರೈಡ್ ರೈಸ್ಗಿಂತ ಮಶ್ರೂಮ್ ಫ್ರೈಡ್ ರೈಸ್ಗೆ ಮೊಸರು ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ರಾಯ್ತನೂ ಮಾಡ್ಕೊಬಿಡ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಕಾಯಿ ತುರಿ. ಸಲಾಡ್ಗೆ ನಾನು ಏನು ಯೂಸ್ ಮಾಡ್ತೀನೋ ಅದರಲ್ಲೇ ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಮೊಸರು ಬಜ್ಜಿನೂ ಮಾಡ್ಕೊಬಿಡ್ತೀನಿ ಅಷ್ಟೇ. ಸಿಂಪಲ್. ನೋಡಿ ಇವಾಗ ಒಂದು ಯಾವುದೇ ಒಂದು ಊಟದ ಜೊತೆ ಈ ಥರ ಹೆಲ್ತಿಯಾಗಿ ಸ್ಪ್ರೌಟ್ಸು, ಇಲ್ಲಾಂದರೆ ರಾಯ್ತ, ಇಲ್ಲಾಂದರೆ ಏನಾದ್ರು ತರಕಾರಿಗಳು, ಪಲ್ಯಗಳು ಈ ಥರ ತಿನ್ನೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಕಾರ್ನೇನು ಹೆಸರು ಕಾಳಿಗೆ ಜಾಸ್ತಿ ಯೂಸ್ ಮಾಡಲ್ಲ. ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ, ಹೆವಿನೂ ಮಾಡ್ಕೊಳ್ಳಲ್ಲ. ಯಾಕಂದರೆ ಮಾಡಿದರೆ ಉಳಿಯುತ್ತೆ, ಪಕ್ಕದ ಮನೆಗೆ ದಾನ ಮಾಡಬೇಕು, ಇಲ್ಲ ಬಿಸಾಡಬೇಕು. ಅದ್ರ ಬದಲು ಅವರು ಮಾಡ್ಕೊಂಡಿರ್ತಾರೆ ಅವ್ರ ಮನೆಗೆ, ಅವ್ರ ಮನೆ ಫುಡ್ಡು ವೇಸ್ಟ್ ಆಗೋದು ಅಂತೇಳಿ ಈ ಥರ ಮಾಡ್ಕೋತೀನಿ. ಸೊ ಈಗ ಸಲಾಡ್ಗೆ ಏನೇನು ಬೇಕು ಅಂತೇಳಿ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಕಾರ್ನು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಹಾಗೆ ಕಾಯಿ ತುರಿ, ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ರೀತಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೆ ಹೆಸರು ಕಾಳು, ಮೊಳಕೆ ಬರೆಸಿರುವಂಥ ಹೆಸರು ಕಾಳು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸಪ್ ಮಾಡಿದ್ರೆ ಹೆಲ್ತಿಯೆಸ್ಟ್ ಸ್ಪ್ರೌಟ್ಸ್ ಸಲಾಡ್ ರೆಡಿ ಆಗುತ್ತೆ. ಇಷ್ಟೇ, ಇದಕ್ಕೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಬೇಡ. ಇರುವಂಥ ಅಡುಗೆಗೆ ಬಳಸುವಂಥ ವಸ್ತುಗಳಲ್ಲೇ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ರೆಡಿ ಆಗೋಗುತ್ತೆ. ಆ್ಯಂಡ್ ಹೀಗೆ ಸ್ವಲ್ಪ ಮೊಸರು ಬಜ್ಜಿನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹಸಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಇದ್ದಿದ್ರೆ ಅದನ್ನು ಕೂಡ ತುರಿದಾಕೋತಿದ್ದೆ, ಕ್ಯಾರೆಟ್ ಖಾಲಿ ಇದೆ. ಸೊ ನೋಡಿ, ಈಗ ಇದಿಷ್ಟನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಮೊಸರನ್ನ ಹಾಕ್ಕೊಂಡ್ರೆ, ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಮೊಸರು ಪಚ್ಚಡಿ ರೆಡಿ ಆಗುತ್ತೆ. ಇದನ್ನು ಈಗ ನಾವು ಫ್ರೈಡ್ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಇಷ್ಟೇ ಇಂಗ್ರೀಡಿಯೆಂಟು, ತುಂಬ ಏನೂ ಇಲ್ಲ. ತುಂಬ ಗಟ್ಟಿ ಮೊಸರು ಇದೆ, ಹಾಗಾಗಿ ತುಂಬ ತಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಅಭಿಯವರು ಕೂಡ ಬಂದಿದ್ದಾರೆ, ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಬಿಸಿ ಬಿಸಿ ಫ್ರೈಡ್ ರೈಸು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಮಶ್ರೂಮ್ ಫ್ರೈಡ್ ರೈಸ್ ಸಖತ್ತಾಗಿದೆ, ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು. ಇದನ್ನು ತಿಂದು ಯಜಮಾನ್ರು ಏನು ಹೇಳ್ತಾರೆ ನೋಡೋಣ. ಯಾಕಂದರೆ ಅವ್ರಿಗೆ ನಾನು ಮಾಡೋ ಎಲ್ಲ ಊಟನೂ ಇಷ್ಟ ಆಗುತ್ತೆ. ಮಿಸ್ಟೇಕ್ಸ್ ಯಾವಾಗಲೂ ಹೇಳೋದೇ ಇಲ್ಲ. ಬೇಕು ಅಂತ ಇವತ್ತು ಸಾಲ್ಟ್ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಖಾರ ಜಾಸ್ತಿ ಆಗ್ತಾಯಿದೆ ದಿನ ಅಂತ. ನೋಡೋಣ ಏನು ಹೇಳ್ತಾರೆ ಅಂತ. ನೋಡೋಕೆ ತುಂಬ ಡೆಲಿಷಿಯಸ್. ತಿನ್ಬಿಟ್ಟೆ ಅಷ್ಟರಲ್ಲಿ ಬೇಗ ಸೊ ಮಶ್ರೂಮ್ ಫ್ರೈಡ್ ರೈಸ್ ಸ್ವಲ್ಪ ಸಪ್ಪೆ ಇದೆ. ಸಲಾಡ್ ಅಂತ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಮಾಡ್ತೀರಾ.
ನನಗೆ ಫ್ರೈಡ್ ರೈಸ್ ರಿವ್ಯೂ ಹೇಳಿ. ಅವು ಎರಡು ಏನು ಲೆಕ್ಕಕ್ಕಿಲ್ಲ ನನಗೆ. ಫ್ರೈಡ್ ರೈಸ್ ಚೆನ್ನಾಗಿದೆ ಅಲ್ಲ, ಸ್ವಲ್ಪ ಸಪ್ಪೆ ಅನ್ನಿಸಿದೆ. ಓಕೆ, ಅವ್ರಿಗೆ ಸರ್ವ್ ಮಾಡಿ ನಾನು ಕೂಡ ತಿಂದೆ. ಸ್ವಲ್ಪ ಸಪ್ಪೆ ಮಾಡಿದ್ದೆ ಬೇಕು ಅಂತಲೇ, ಬಟ್ ಪರ್ಫೆಕ್ಟಾಗೇ ಇತ್ತು ನನಗೆ. ಯಾಕಂದರೆ ಸ್ವಲ್ಪ ಸಾಲ್ಟಿ ಫೀಲ್ ಆಗುತ್ತೆ ತಿನ್ನುವಾಗ ಅಂತೇಳಿ ನಾನೇ ಸಪ್ಪೆ ಮಾಡಿದ್ದೆ. ಸೊ ಫೈನಲಿ ಊಟ ಎಲ್ಲ ಆಯಿತು, ಮುಗಿಸ್ಕೊಂಡು ಹಾಗೆ ವಾಕ್ ಬಂದ್ವಿ. ರೆಗ್ಯುಲರಾಗಿ ನೈಟು ನನ್ನ ಮಗನ ಜೊತೆ ನಾವು ವಾಕ್ ಮಾಡ್ತೀವಿ. ಹಾಗೆ ಇವತ್ತು ಕೂಡ ವಾಕ್ ಮಾಡ್ತಾಯಿದ್ವಿ. ತಂಪಾದ ರಾತ್ರಿ, ಸೆಕೆಗಾಲ, ಗಾಳಿಯಲ್ಲಿ ಈ ಥರ ವಾಕ್ ಮಾಡೋದಂದರೆ ಏನೋ ಒಂಥರ ಖುಷಿ, ನೆಮ್ಮದಿ. ಊಟ ಆದಮೇಲೆ ಇದಂತೂ ಇರಲೇಬೇಕು. ಆ್ಯಂಡ್ ಎಲ್ಲರೂ ವಿಡಿಯೋ ನೋಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ರಾತ್ರಿ ನಿಮಗೆಲ್ಲ ತುಂಬ ಚೆನ್ನಾಗಿ ನಿದ್ರೆ ಬರಲಿ, ಸಿಹಿಯಾದ ಕನಸುಗಳಿರಲಿ. ಹಾಗೆ ನಮ್ಮ ಲಾಗ್ನ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಆಲ್.